So what's up guys, this is Jatin Patil, welcome to the new vlog. So today we are heading towards Solapur. Solapur ಹೊಂಟಿದೆವು ಆಲ್ಮೋಸ್ಟ್ 250 kilometers ಜರ್ನಿ ಐತಿ ಒನ್ ಗೋ, ಐ ಮೀನ್ ಒನ್ ಸೈಡ್ ಅರೌಂಡ್ 500 kilometers ಆಗೈತಿ. ಆ್ಯಂಡ್ ಪ್ರೀವಿಯಸ್ ವ್ಲಾಗ್ಸ್ದಾಗ ಅದು ನೋಡಿರಬೇಕು ದ್ಯಾಟ್ ಸೊಲ್ಲಾಪುರಕ್ಕೆ ಹೋಗೋದು ಮುಂದೆ ಬಸ್ಸಲ್ಲೇ ಹೋಗ್ತಾನಂತ. ಬಟ್ ದಿಸ್ ಟೈಮ್ ವಿ ಆರ್ ಮೇಕಿಂಗ್ ಇಟ್ ಬಿಟ್ ಡಿಫ್ರೆಂಟ್. ಐ ಆಮ್ ಗೋಯಿಂಗ್ ಬೈ ಅ ಬೈಕ್. ಸೊ ಗಬ್ಬರ್ ತೊಗೊಂಡಿದ್ದೆ ನಾನು. ಆ್ಯಂಡ್ ನಾವು ಇಟ್ಸ್ 6 o'clock, ಸೊ ಅರೌಂಡ್ 4 hours ಜರ್ನಿ ಐತಿ. ಆ್ಯಂಡ್ ಬೈ 10 ವಿ ವಿಲ್ ಬಿ ದೇರ್ ಇನ್ ಸೊಲ್ಲಾಪುರ್. ಸೊ ಸ್ವಲ್ಪ ಅಪಾಯಿಂಟ್ಮೆಂಟು ತೊಗೊಂಡನು. ಅದೇ ನಡೀತಾನೆ. ಹಾಂ, ಸೊ ಫೈನಲಿ ಗೈಸ್ ಆಲ್ ಡನ್. ಸಾಮಾನು ಇವಲ್ಲ ನಮಗಿನ್ನ. ಆ್ಯಂಡ್ ಟ್ರಿಪ್ ಮೀಟರ್ ಆಲ್ಸೋ ಸೆಟ್ ಟು 0.6 ಆಗೈತಪ್ಪ. ಮತ್ತೊಮ್ಮೆ ರೀಸೆಟ್ ಮಾಡೋಣ. ಆ್ಯಂಡ್ ಲೆಟ್ಸ್ ಗೋ. ಸೊ ಆ್ಯಸ್ ಯು ಕ್ಯಾನ್ ಸಿ ದ ಟ್ಯಾಂಕ್ ಬ್ಯಾಗ್ ಆ್ಯಂಡ್ ಸ್ಟಫ್. ಟ್ಯಾಂಕ್ ಬ್ಯಾಗ ಚಾರ್ಜಿಂಗ್ ಪೋರ್ಟು ನೋಡ್ಬೋದು ನೀವು. ಐ ವಿಲ್ ಎಕ್ಸ್ಪ್ಲೇನ್ ಫರ್ದರ್, ಡೋಂಟ್ ವರಿ. ಆ್ಯಂಡ್ ಆಲ್ಸೋ ಗೋಪ್ರೋನ ಮೋಟೋ ಬ್ಲಾಗ್ ಮಾಡಿ ಭಾಳ ದಿವಸ ಆಯಿತು. ಸೊ ಇದು ಮೈಕ್ ಸೆಟಪ್ಪು ಸ್ವಲ್ಪ ಚೇಂಜ್ ಮಾಡಿದನು. ಐ ಹೋಪ್ ಇಟ್ಸ್ ಡೂಯಿಂಗ್ ಗುಡ್. ಆಲ್ಸೋ ಯು ಕ್ಯಾನ್ ಸಿ ದ ಮಿರರ್ಸ್. ಎಷ್ಟು ದಿವಸ ಐತೆ ಅಂಬಲ್ಲಿ ಎಲ್ಲಿ ಬಿದ್ದಿದ್ದು. ಬೇರೆ ಕಡೆ ಹೋಗ್ಬೇಕಂತ ಆಪ್ಷನ್ಸ್ ಇದ್ದು, ಬಟ್ ಅದು ರಸ್ತೆ ಅಂದ್ರೆ ನಮ್ಮ ಮನೆ ಕಡೆಯಿಂದ ಡೈರೆಕ್ಟ್ ಗಿರ್ಗಂಗೆ ಹೋದಿಲ್ಲ. ಬಟ್ ಅದು ರಸ್ತೆ ಸ್ವಲ್ಪ ಖರಾಬ್ ಐತಿ. ಸೊ ಈ ಥಾಟ್ ಈ ಕಡೆದ ಹೋಗೋಣ ಅಂತ. ಇನ್ನೂ ಸನ್ರೈಸು ಆಗಿಲ್ಲ. ವಿ ಹೋಪ್ ವಿ ಗೆಟ್ ದರ್ ಸನ್ರೈಸ್ ಟಿಲ್ ಮಿರರ್ಸ್ ತನ. ಮತ್ತು ಈಗ ಬರೋದು ಮುಂದೆ ಚೈನ್ ಲೂಪ್ ಮಾಡಿನು. ಆ್ಯಸ್ ಯು ಸಾ ದ ಬೈಕ್ ವಾಸ್ ಆ್ಯಕ್ಚುಲಿ ಆನ್ ಪೆಡಲ್ ಸ್ಟ್ಯಾಂಡ್. ಸೊ ಅಂದ್ರೆ ಹೆಂಗಾಗಿತ್ತದ, ಚೈನ್ ಅಂತೂ ಫುಲ್ ಡ್ರೈ ಆಗಿತ್ತು. ರಾತ್ರಿ ಕ್ಲೀನ್ ಮಾಡಿನು. ದೆನ್ ಇಮಿಡಿಯೇಟ್ ಇದು ಮಾಡೋದು ಬೇಡ ಅನಿಸ್ತು ನಂಗೆ. ಇಮಿಡಿಯೇಟ್ ಲೂಪ್ ಮಾಡೋದು ಬೇಡ, ಮುಂಜಾನೆ ಮಾಡೋಕೆ ಬರ್ತೆ ಅಂತ. ಸೊ ಒಂದು 500 kilometer ಜರ್ನಿ ಇದಂದ್ರೆ ಆ ಥರ ಲೆಕ್ಕಲ್ಲಿ ಹೋಗ್ಬೇಕು. ಈಗ ರೀಸೆಂಟ್ದಾಗ ಒಂದು 4 to 5 ಮಾಡಿಫಿಕೇಷನ್ಸ್ ಮಾಡಿದವು ಬೈಕ್ನಾಗ. ಆ್ಯಕ್ಚುಲಿ ಒಂದು ಲಾಂಗ್ ರೈಡ್ ಪ್ಲ್ಯಾನ್ ಇತ್ತಲ್ಲ. ಸೊ ಬಿಕಾಸ್ ಆಫ್ ದ್ಯಾಟ್ ಮಾಡೋಕೆ ಆಯ್ತದ ನೆಸೆಸರಿ ಥಿಂಗ್ಸ್. ಲುಕ್ ಎಟ್ ದಿ ಸನ್ರೈಸ್. ಇಟ್ಸ್ 7 o'clock. ಸೊ ಆ್ಯಕ್ಚುಲಿ ಹೆಂಗಾಯಿತು, ನೀನು ರಾತ್ರಿ ಅದ್ರ ಗಬ್ಬರ್ದಾಗ ಪೆಟ್ರೋಲ್ ಇಲ್ಲಾಗಿತ್ತು, ಕಮ್ಮಿ ಇತ್ತು. ಸೊ ನಾ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬಿಡೋದಿಲ್ಲ ಅಂದ್ರೆ ಹಂಗೆ ಪ್ಲ್ಯಾನ್ ಇತ್ತು ಅವಾಗ. ದೆನ್ ಐ ಥಾಟ್ ದ್ಯಾಟ್ ಅಂದ್ರೆ ಮತ್ತು ಗಾಡಿ ಎಲ್ಲರ ಪ್ರಾಬ್ಲಮ್ ಆಯ್ತಂದ್ರೆ ಅದು ಇದು ಬೇಡ, ರಿಸ್ಕ್ ತೊಗೋದು ಬೇಡ ಅಂತ ಅಪ್ಪುಗೆ ಒಂದು ಪವರ್ ಹಾಕ್ತೀನಿ ಈಗ. ಬಟ್ ಅಪ್ಪುಗೇನೇನು ಒಂದು 5 ಲೀಟ್ರ್ ನಮ್ಮ ಸೈಡ್ ಸ್ವಲ್ಪ ಪೆಟ್ರೋಲ್ ಶಾರ್ಟೇಜ್ ಆಗಿ. ಸೊ ಅವರ ಬಾಟಲ್ದಾಗ ಕೊಡಲ್ಲ. ಆ್ಯಂಡ್ ಅಪ್ಪುಗನ ಇನ್ನು ಸ್ವಲ್ಪ ದೂರ ಹೋದಲ್ಲ, ಆ ಕಡೆ ಏನು ಶಾರ್ಟೇಜ್ ಇಲ್ಲ. ಆ್ಯಕ್ಚುಲಿ ನೈರಾದವ್ರು ಶಾರ್ಟೇಜ್ ಇಲ್ಲ, ನೈರಾದವ್ರು ಚಲೋ ಐತಿ. ಅವ್ಗೆ ಹೇಳಿನ ಒಂದು 5 ಲೀಟ್ರ್ ಹಾಕೊಂಡು ಬಾಪ, ಮತ್ತು ನಾ ಇಲ್ಲಿಂದ ನಿಂದು ಗಾಡಿದಾಗಿಂದ ತಗೋತಾನು ಅಂತ. ಸೊ ರಾತ್ರಿ ಲೇಟ್ ನೈಟ್ 11 o'clock ಏನ್ರ ನಾ 5 ರೂಪಾಯಿ ಪೆಟ್ರೋಲ್ ಫಿಲ್ ಮಾಡಿದನು. ಆವಾಗ ಚೈನ್ ಕ್ಲೀನ್ ಮಾಡಿನು, ಚೈನ್ ಲೂಪ್ ಮಾಡಲಿಲ್ಲ. ಆ್ಯಂಡ್ ಆ್ಯಕ್ಚುಲಿ ಐ ವಾಸ್ ಸೇಯಿಂಗ್ ಅಬೌಟ್ ಸಮ್ ಮಾಡಿಫಿಕೇಷನ್ಸ್. ಸೊ ಮಾಡಿಫಿಕೇಷನ್ ಏನಂದ್ರೆ, ಫಸ್ಟ್ ಆಫ್ ಆಲ್ ಇದು ನಮ್ಮ ದೇಸಿ ಕ್ರೂಸ್ ಕಂಟ್ರೋಲ್, ಆ್ಯಸ್ ಯು ಕ್ಯಾನ್ ಸಿ ದಿಸ್ ಒನ್. ಸೊ ಅದು ನಾ ಹೆಂಗೆ ಆಪ್ರೇಟ್ ಮಾಡ್ತಾನೆ ಅಂದ್ರೆ ಹೆಂಗೆ ಆಪ್ರೇಟ್ ಮಾಡೋದು ಹೇಳ್ತಾನೆ ಲೇಟ್ರ್. ದೆನ್ ಇದೊಂದು ಅದು ಪೋಟ್ರೋನಿಕ್ಸ್ ಚಾರ್ಜಿಂಗ.
ದೆನ್ ಇದು ಟ್ಯಾಂಕ್ ಬ್ಯಾಗ್ ಒಂದು, ಯಾಕಂದ್ರೆ ನಮ್ಮದು ಸ್ವಲ್ಪ ಲಾಂಗ್ ರೈಡ್ ಬರೋದೈತಿ ಒಂದು 2 to 3 ಡೇಸ್ದಾಗ. ದೆನ್ ಒಂದು ಸೀಟ್ ಪ್ಯಾಡ್, ಜೆಲ್ ಪ್ಯಾಡ್ ಇನ್ನೂ ನೋಡಿಲ್ಲ ನೀವು, ಆ್ಯಕ್ಚುಲಿ ಅದು ಕೆಳಗೈತಿ. ಸೊ ಪೆಟ್ರೋಲ್ ಮೋಸ್ಟ್ಲಿ ಅವೈಲೇಬಲ್ ಇತ್ತಂದ್ರೆ ಟ್ಯಾಂಕ್ ಫುಲ್ ಮಾಡ್ಕೊಂಡು ಬಿಡೋಣ ಅಂತ ಈಗ ಚಾಲೂ ಆಗೈತೇನಲ್ಪ. ಓಕೆ, 113 ರೂಪೀಸ್ ಅಪ್ಪ, ಪವರ್ ಐತೆ ನಾನು ಅನ್ನ ಫುಲ್ ಹಾಂ पावर है क्या? रेट असं कसं ते हे करा की 0 करा की. आप तो बिल्कुल भोले हो, आपको तो कोई भी बेवकूफ बना सकता है. 50च घ्यायचं. अरे तू भरलं? किती लिटर बसलं? 7, 7.5. बस. A few moments later. ಸೊ ಗೈಸ್, ಈಗ ಟ್ಯಾಂಕ್ ಫುಲ್ ಮಾಡಿದ್ವು. ನಿನ್ನೆ ಒಂದು 5 ಲೀಟ್ರ್, ಇವತ್ತೊಂದು 8 ಲೀಟ್ರ್. 8 ಲೀಟ್ರ್ ಅರೌಂಡ್ ಹೋಯ್ತು ಇವತ್ತು. ಸೊ 5, 8, 13 ಲೀಟರ್ಸ್. ಸೊ ಗಬ್ಬರ್ದು 13 ಲೀಟರ್ಸ್ ಟ್ಯಾಂಕ್ ಐತಿ. ಅದಂತೂ ಗುರ್ತಿತ್ತು ನಂಗೆ, ಸ್ವಲ್ಪ ಹೆಚ್ಚು ಹಿಡ್ತಿದ್ದೆ ಅನಿಸ್ತಿತ್ತು. ಸೊ ಎವರೇಜ್ ಎಷ್ಟು ಕೊಡ್ತೈತಿ ನೋಡ್ಬೇಕಿನ್ನು. ಸೊ ಇದು ಮಾಡಿಫಿಕೇಶನ್ಸ್ ಐತಿ ಆ್ಯಂಡ್ ಲಾಂಗ್ ರೈಡ್ ಹೋಗೈತಿ ಎಲ್ಲ ಗ್ರೂಪ್. ಡೆಸ್ಟಿನೇಷನ್ ವಿಲ್ ಬಿ ಸಸ್ಪೆನ್ಸ್ ಟೈಮಿಂಗ್. ಸೊ ಈಗ ಬೋರ್ಗಾಂವ್ ನಿಯರ್ ಬೈಂದವು ಮತ್ತು ಬ್ಲಾಗ್ ದೊಡ್ಡದೈತಿ ಸುಮ್ಮ. ಸೊ ವಿಲ್ ಡೂ ಒನ್ ಥಿಂಗ್, ವಿಲ್ ಸ್ಕಿಪ್ ಫ್ರಮ್ ಹಿಯರ್. 1 hour later. ಈಗ ಹೈವೇ ಹತ್ತಿ ಅರೌಂಡ್ 45 ಮಿನಿಟ್ಸ್ ಆಯಿತು. ಮ್ಯಾಪನ್ನು ಹಚ್ಚಲ್ಲ ಈಗ. ಸೊ ಇನ್ನೂ ಒಂದು 1.5 hour ಹತ್ತೈತಿ. ಇಲ್ಲೇ ಸ್ವಲ್ಪ ನಿಂತಿನ್ನು, ಆ್ಯಕ್ಚುಲಿ ಸ್ವಲ್ಪ ವಾಕಿಂಗ್ ಮಾಡಿದ್ನು, ಯಾಕಂದ್ರೆ ಸ್ವಲ್ಪ ಕಾಲು ಸ್ಟಿಫ್ ಆಗಿದ್ದು. ಅಂದ್ರೆ ಅವಾಗಿಂದ ಕೂತು ಸ್ವಲ್ಪ ನೋಸಕತ್ತಿತ್ತು ಅದನ್ನು. ಸೊ ಗೈಸ್, ದಿಸ್ ಈಸ್ ದ ಕ್ರೂಸ್ ಕಂಟ್ರೋಲ್, ಬಟ್ ನಾಟ್ ಆ್ಯಸ್ ಗುಡ್ ಆ್ಯಸ್ ರಿಯಲ್ ಒನ್. ಆ್ಯಕ್ಚುಲಿ ಡ್ಯಾಡಿನ ಕಾಲ್ ಬಂತು ಎಲ್ಲಿ ತನಕ ಹೋದೆ ಅಂತ. ಸೊ ವಾಟ್ ವಾಸ್ ಐ ಆಮ್ ಸೇಯಿಂಗ್, ಕ್ರೂಸ್ ಕಂಟ್ರೋಲ್. ಸೊ ಕ್ರೂಸ್ ಕಂಟ್ರೋಲ್ ಇದು ಹೆಂಗಿತ್ಲ, ಇದು ರಿಯಲ್ ಕ್ರೂಸ್ ಕಂಟ್ರೋಲ್ ಅಲ್ಲ, ಇದು ಜುಗಾಡ್ ಇದೆ. ಆ್ಯಂಡ್ ಇಫ್ ಯು ವಾಂಟ್ ಟ್ರೈ, ಆ್ಯಕ್ಚುಲಿ ಐ ವುಡ್ ನಾಟ್ ಸಜೆಸ್ಟ್, ಬಟ್ ಇಫ್ ಯು ವಾಂಟ್ ಟ್ರೈ ವಿತ್ ಯುವರ್ ಓನ್ ರಿಸ್ಕ್. ಗಾಟ್ ದ ವ್ಯೂ, ವಿಂಡ್ ನಾಯ್ಸ್ ಭಾಳ ಐತಿ. ಐ ಹೋಪ್ ಐ ಆಮ್ ಆಡಿಬಲ್. ಇಷ್ಟು ಮಾಡೋದ ಬಿಟ್ಬಿಡೋದ, ಲಾಂಗ್ ರೈಡ್ಗೆ ಉಪಯೋಗ ಐತಿ. ಸಿಟಿ ಅಂದ್ರೆ ನಾರ್ಮಲಿ ಏನು ಯೂಸ್ ಇಲ್ಲಿದ, ಜಸ್ಟ್ ಏನೋ ಹೈವೇಗೆ ಅಷ್ಟೇ. ಇದು ಕ್ಲಿಪ್ ಐತಿ, ಮಾಡೋದ ಮಾಡಿಬಿಡೋದ. ಸೊ ಇದು ಕ್ಲಿಪ್ ಐತಿ ಅಷ್ಟೇ, ಎಕ್ಸಲೇಟರ್ ಹೋಲ್ಡ್ ಮಾಡ್ತಿದ್ದದ. ಸೊ ಆ್ಯಂಡ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ಸ್ವಲ್ಪ ಕೈ ಅದು ಇದು ಮಾಡಿ, ದೆನ್ ವಿ ಕ್ಯಾನ್ ಗೆಟ್ ಬ್ಯಾಕ್ ಟು ದ ಸೇಮ್ ಪೊಸಿಷನ್. ಅಷ್ಟೇ ಕಾನ್ಸೆಪ್ಟ್ ಇದ್ದದ, ಭಾಳ ಏನು ಕಾಂಪ್ಲಿಕೇಟೆಡ್ ಇಲ್ಲ. ಇದು ಲಾಸ್ಟ್ ಟೈಮ್ ಇದು ಬೈಪಾಸ್ ಇಲ್ಲಾಗಿತ್ತು. ಇದು ಯಾಕೆ ಮಾಡಿದಾರೆ ಆಂಬಲ್ಲ, ಬಿಕಾಸ್ ಆಫ್ ಏನಾರ ರೋಡ್ದು ಇಶ್ಯೂ ಆಗಿರ್ಬೇಕು, ಅದ್ರ ಸಲುವಾಗಿ. ಸೊ ಈಗ ನಾರ ಬರೋದು ಆಲ್ಮೋಸ್ಟ್ ಫಿಫ್ತ್ ಆರ್ ಸಿಕ್ಸ್ತ್ ಟೈಮ್. 30 kilometers later. ಸ್ವಲ್ಪ ಇದು ಹಿಂದಿನ ಟೈರ್ ಗರಮ್ ಆಗಿತ್ತು. ಸೊ ಆ್ಯಸ್ ಐ ಸೇಡ್, थोड़ा चालू क्वालिटी का है. कंपनी का नहीं है, चालू क्वालिटी का है. ಯು ಕ್ಯಾನ್ ಸಿ ಫುಲ್ ಹೀಟ್ ಆಗೈತಿ ಗಾಡಿ. ಸೊ ವೆದರ್ ಕ್ಲೌಡಿ ಐತಿ. ವೆದರ್ ಸಪೋರ್ಟ್ ಮಾಡಿತಿಂದ, ಯಾಕಂದ್ರೆ ಭಾಳ ಬಿಸಿಲು ಇತ್ತಂದ್ರೆ ತ್ರಾಸ ಆಗಿತ್ತು. ಬಟ್ ಸ್ವಲ್ಪ ಕ್ಲೌಡಿ ಐತಿ, ಆ್ಯಸ್ ಯು ಕ್ಯಾನ್ ಸಿ ಕ್ಲೌಡ್ಸ್ ಬಿಹೈಂಡ್ ಮೀ. ಸೊ ಅದ್ರ ಸಲುವಾಗಿ ಅಷ್ಟೇನು ಇರಿಟೇಟ್ ಆಕತ್ತಿಲ್ಲ, ಒಂದು ಫ್ರಸ್ಟ್ರೇಟು ಆಕತ್ತಿಲ್ಲ. ಸೊ ರೋಡು ಚಲೋ ಐತಿ, ಬಟ್ ದ ಓನ್ಲಿ ಪ್ರಾಬ್ಲಮ್ ಈಸ್ ಸಿಮೆಂಟ್ ಐತಿ, ಐ ಮೀನ್ ಕಾಂಕ್ರೀಟ್ ಐತಿ. ಸೊ ಕಾಂಕ್ರೀಟ್ ರೋಡ್ ಮ್ಯಾಗ ಪ್ರಾಬ್ಲಮ್ ಏನಂದ್ರೆ ಟೈರ್ ಸ್ವಲ್ಪ ಜಲ್ದಿ ಹೀಟಪ್ ಆತಾವು, ಮತ್ತು ವೇರ್ ಆ್ಯಂಡ್ ಟೇರು ಹೆಚ್ಚಾದೈತಿ ಸ್ವಲ್ಪ. ಬಟ್ ರಿಲಯಬಲ್ ಐತೆ ಅನ್ನ ಗೌರ್ಮೆಂಟ್ದವ್ರು ಅದು ಪ್ರಿಫರ್ ಮಾಡ್ತಾರೆ. ಸೊ A few moments later. ದಿಸ್ ಈಸ್ ದ ಸೆಕೆಂಡ್ ಪ್ಲಾಜಾ. ಆ್ಯಕ್ಚುಲಿ ಒಂದು 50 kilometers or 60 kilometers ಡಿಸ್ಟೆನ್ಸ್ದಾಗ ಇದಾವೆ ಇವಾಗ, ಮೋಸ್ಟ್ಲಿ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ದೆನ್ ಇದು ನಾ ಕ್ರಾಸ್ ಮಾಡೋದು ಸೆಕೆಂಡ್ ಪ್ಲಾಜಾ ಐತಿ, ಇನ್ನೂ ಒಂದು ಐತಿ. ಟೋಟಲ್ ನಂಗೆ ನೆನಪಿದಾವು 3 ಪ್ಲಾಜಾ ಇದಾವೆ ಟೋಟಲ್ಲ ಓವರ್ ಆಲ್. ಆ್ಯಂಡ್ ಒನ್ ಮೋರ್ ಸ್ಪೆಷಲ್ ಥಿಂಗ್, ನಮ್ಮ ಗಾಡಿದ
ಸಿಲ್ವರ್ ಜೂಬ್ಲಿ ಕಂಪ್ಲೀಟ್ ಆಯಿತು, ಇನ್ನೂ ಆಗಿಲ್ಲ. ಆ್ಯಸ್ ಯು ಕ್ಯಾನ್ ಸಿ 24999 ಆ್ಯಂಡ್ ಇಟ್ಸ್ 25,000 ನಾವು. ಸಿಲ್ವರ್ ಜೂಬ್ಲಿ ಕಂಪ್ಲೀಟೆಡ್. ಸೊ ಈಗ ಸ್ವಲ್ಪ ಎಲ್ಲರೂ ನೆಳ ನೋಡಿ ಸ್ಟಾಪ್ ಮಾಡ್ಬೇಕನ್ನೋದನ್ನು. ಬಿಸಿಲಾಗೈತಿ, ಟಯರು ಗರಮ್ ಆಗಿದ್ದವು. ಆ್ಯಕ್ಚುಲಿ ಮುಂದಿನ ಟಯರ್ ನಂಗೇನು ಅಂಜಿಕಿಲ್ಲ, ಹಿಂದಿನ ಟಯರ್ದು ಅಂಜಿಕೈತಿ. ಲೆಟ್ಸ್ ಸಿ ಒನ್ಸ್. ಗೋಪ್ರೋ ಹಾಕೋಣ ಸ್ವಲ್ಪ ಬಿಕಾಸ್ ಆಫ್ ಇಟ್ಸ್ ವೇಟ್. ಸೊ ಈಗ ತೆಗಿತಾನು. A few moments later. ನಿಯರ್ ಸೊಲ್ಲಾಪುರ, ಅದರ ಇನ್ನೊಂದು ಸ್ವಲ್ಪ ಐತಿ, ಇನ್ನೂ ಒಂದು 5 ಕಿಲೋಮೀಟ್ರ್ ಐತಿ. ಸೊ ಗೋಪ್ರೋ ಈಗ ಇದು ಮಾಡಿದೆವು. ಸೊ ಯಾ ಆಲ್ ಸೆಟ್ ಟು ಗೋ. ಇನ್ನೊಂದು 7 ಕಿಲೋಮೀಟರ್ಸ್ ಓದೈತಿ, ಭಾಳ ಇಲ್ಲ ಅಂತ. ಇಲ್ಲಿ ಇದೇನು ರೋಡ್ ಕಾಣಿಸ್ಕಿಲ್ಲ. ಇದು ವಿಜಯಪುರಕ್ಕೆ ಹೋಗಿತ್ತು. ಹಿಂಗೆ ವಿಜಯಪುರದಿಂದ ಈ ಕಡೆ ಬರ್ತೈತಿ. ಈ ಕಡೆ ಹೋದ್ರೆ ಮೊಹೋಲ, ಸೊಲ್ಲಾಪುರ. ಪೊಲೀಸ್ ಚೆಕಿಂಗ್ ನಡೆಯುತ್ತೆ ನೋಡ್ರಿ ಇಲ್ಲಿ. ವಿ ಆರ್ ಸೇಫ್ ಟೈಮಿಂಗ್. ಅದು ಮುಂದೆ ಕಾಣಿಸ್ಕಿಲ್ಲ, ಅದು ರೈಲ್ವೆ ಇದೈತಿ, ರೈಲ್ವೆ ಟ್ರ್ಯಾಕ್. ನಮ್ದೇನು ಸೊಲ್ಲಾಪುರ ಇದೈತಿಲ್ಲ, ಐ ಮೀನ್ ಲೈಕ್ ಇಲ್ಲಿ ಮುಂಬೈ ಅಥವಾ ಕೊಲ್ಲಾಪುರದಿಂದ ಎಲ್ಲ ಏನು ಬರ್ತಾವಲ್ಲ ಟ್ರೈನ, ಅವು ಹಿಂಗೆ ಬರ್ತಾವೆ. ಇದು ಟ್ರ್ಯಾಕ. ಫಸ್ಟ್ ಕೆನಾಲ್ ಗತಿ ಅನಿಸ್ಕೊತಿ ನಂಗೆ, ಲೈಕ್ ಮ್ಯಾಗಿಂದ ಕೆನಾಲ್ ಓದಾರತ್ತೆ. ಬಟ್ ಒಂದು ದಿವಸ ಅಂದ್ರೆ ನಾವು ಬಂದಿಲ್ಲ, ಅವಾಗ ಇಲ್ಲಿ ಟ್ರೈನ್ ಹೊಂಟಿತ್ತು. ಅವಾಗ ಗೊತ್ತಾಯ್ತು ನಂಗೆ ಟ್ರೈನ್ ಟ್ರ್ಯಾಕ್ ಅಂದ್ರೆ ರೈಲ್ವೆ ಟ್ರ್ಯಾಕ್ ಐತಂತ. ಈಗ ನಾವು ಫಸ್ಟ್ ನಮ್ಮ ಡಾಕ್ಟರ್ ಕಡೆ ಹೋಗೋದೈತಿ, ಆರ್ಥೋಪೆಡಿಕ್ ಸರ್ಜನ್. ಅವ್ರ ಕಡೆ ಹೋಗಿ ಅಂದ್ರೆ ಅವ್ರು 6 ಮಂತ್ಸ್ ಆದಮೇಲೆ ಬಂದು ಮೀಟ್ ಆಗಂದಿರಲ್ಲ, ಇಂಥಲ್ಲಿ ಹೋಗಿ ಮೀಟ್ ಆಗೋದ. ಅಲ್ಲಿಂದ ಫಿಸಿಯೋಥೆರಪಿ 1:30ದಿಂದ ಸ್ಟಾರ್ಟ್ ಐತಿ. ಅಲ್ಲಿಂದ 1:30ದಿಂದ ಒಂದು ಭಾಳ ನಂಬರೆಲ್ಲ ಇದ್ದು ಅಂದ್ರೂ ಒಂದು 2 hours ನಾ ಹಿಡ್ದೆ. ನಂಗೆ ಎಸ್ಟಿಮೇಟೆಡ್ ಟೈಮ್ 2 hours ಅಂತ. ಸೊ 2 hours ಆಯ್ತು ಅಂದ್ರೆ ಫಿಸಿಯೋಥೆರಪಿ 4 ಗಂಟೆ ತನಕ ಫ್ರೀ ಆತನ್ನ. ಸೊ ಈಗ ಫ್ರೀ ಆಯ್ತು ಅಂದ್ರೆ ಇಂಥ ಡೈರೆಕ್ಟ್ 4 hours ಜರ್ನಿ ಹಿಡಿದ್ರೂ 8 ಗಂಟೆ ತನ ಮನೆಗೆ ರಾತ್ರಿ ಊಟ ತನಕ ಇರ್ತವೆ. ಸೊ ಫಸ್ಟ್ ಟೈಮ್ ನಾ ಬೈಕ್ ತೊಗೊಂಡ್ಬರೋದು. ಹೆಂಗೆ ಏನಕ್ಕೆ ರೇಸ್ ಬತ್ತೆ ಅಂಬಲ್ಲ. ಆ್ಯಸ್ ಐ ಸೈಡ್ ನಾವು ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದವಲ್ಲ, ಸೊ ಅದ್ರ ಸಲುವಾಗಿ ಸ್ವಲ್ಪ ಟೆಸ್ಟು ಮಾಡೋದಿತ್ತು. ಎಲ್ಲ ಮಟೀರಿಯಲ್ಸ್ ಆಯಿತು, ಗಾಡಿ. ಸೊ ನಂಗೆ ಅಷ್ಟೇ ಡೌಟ್ ಅಂದ್ರೆ ಹಿಂದಿನ ಟಯರ್ದು ಅಷ್ಟೇ, ಯಾಕಂದ್ರೆ ಅದು ಸ್ವಲ್ಪ ಸೌದಿಂದ ಐತಿ ಮತ್ತು ಗರಮು ಆತಿದ್ದಿ. ಲಾಸ್ಟ್ ಟೈಮ್ ನಾ ಧಾರವಾಡಕ್ಕೆ ಹೋಗಿಲ್ಲ. ಇಫ್ ಯು ಡಿಂಟ್ ಸೀನ್ ಐ ಬಟನ್ನ ಕ್ಲಿಕ್ ಮಾಡಿರಿ, ಸಿಗ್ತೈತಿ. ಪೂರ್ತಿ ಟಯರ್ ಗರಮಾಗಿ ಪಂಚರ್ ಆಗಿತ್ತು. ಲೈಕ್ ಟಯರ್ ಗರಮ್ ಆಗಿತ್ತು. ದೆನ್ ಅದ್ರ ಮ್ಯಾಗ ಅದು ಮೋಸ್ಟ್ಲಿ ನಟ್ ಬೋಲ್ಟ್ ಇತ್ತು ಏನಿತ್ತು ಅಂಬಲ್ಲ, ಸ್ವಲ್ಪ ಶಾರ್ಪ್ ಏನಾರ ಇತ್ತು, ಅದರಲ್ಲೇ ಪಂಚರ್ ಆಯ್ತು ಅದು ಡೈರೆಕ್ಟ್. ಸೊ ಅದಕ್ಕೆ ಅವಾಗಿಂದ ನಂಗೆ ಅದ್ರ ಮ್ಯಾಗ ವಿಶ್ವಾಸ ಇಲ್ಲ. ಇದು ಡಿಮಾರ್ಟ್. ಸೊ ಈಗ ಲಾಸ್ಟ್ ಟೈಮ್ ನಾವು ಬಂದಿನವಾಗ ಕನ್ಸ್ಟ್ರಕ್ಷನ್ ನಡೆಯುತ್ತೆ ಇಲ್ಲಿ, ಬ್ರಿಡ್ಜ್ ಇದೆ. ಸೊ ಅದು ಕಂಪ್ಲೀಟ್ ಆಗಿತ್ತಂದ್ರೆ ರೋಡ್ ಸಪ್ಪ ಇರ್ತೈತಿ. ಕಂಪ್ಲೀಟ್ ಆಗೋಲಾಗಿತ್ತಂದ್ರೆ ದೆನ್ ಅಗೇನ್ ವಿ ಹ್ಯಾವ್ ಟು ಸಫರ್ ಫಾರ್ 2 to 3 kilometers ಮೋರ್. ಸುತ್ತಕ್ಕೆ ಹೋಗಲ್ಲ. ಆ್ಯಕ್ಚುಲಿ ನಾ ಟ್ಯಾಂಕ್ ಬ್ಯಾಗ್ ಅಷ್ಟು ತೊಗೊಂಡ್ಬರೋದು, ಇದು ಲ್ಯಾಪ್ಟಾಪ್ ಬ್ಯಾಗ್ ತೊಗೊಂಡ್ಬರೋವಿಲ್ಲ ಇನ್ನು. ಬಟ್ ಹೆಂಗಾಯ್ತು, ನಾನು ಏನು ಫೈಲ್ಸ್ ಇದಾವಲ್ಲ ಇದ್ರ OPD ಇದು, ಅವು ಇದ್ರ ಕೊಂಡೋಗಲು ಟ್ಯಾಂಕ್ ಬ್ಯಾಗ್ದಾಗ ಸ್ವಲ್ಪ ಅಡಗಲ್ಬೇಕಾಗಿತ್ತು. ಬಟ್ ಅಡಗಲಾದ್ರೆ ಅದು ಅಗೇನ್ ಸೇಮ್ ಪ್ರಾಬ್ಲಮ್, ಲೈಕ್ ಟ್ಯಾಂಕ್ ಮ್ಯಾಗ ಕೊಂಡೋಲ್ಲ, ಸ್ವಲ್ಪ ಇರಿಟೇಟ್ ಮಾಡ್ದಿದ್ದು ಅದು ಹೊರಗೆ ಬರ್ತಂದ್ರೆ. ಸೊ ಅದಕ್ಕೆ ನಾ ಮತ್ತು ಬ್ಯಾಗು ತರಕಾಯ್ತು. ಟ್ಯಾಂಕ್ ಬ್ಯಾಗ್ ತರೋದೇನು ನೀಡಿಲ್ಲಾಗಿತ್ತು, ಬಟ್ ಜಸ್ಟ್ ಟೆಸ್ಟ್ ಮಾಡೋ ಸಲುವಾಗಿ. ಅಂದ್ರೆ ಹೈ ಸ್ಪೀಡ್ದಾಗೆಲ್ಲ ಹಾರೆಲ್ಲ ಹೋಗ್ತಿತ್ತು, ಡೌಟ್ಲ. ಇದು ಫಸ್ಟ್ ಟೈಮ್ ಯೂಸ್ ಮಾಡ್ಕೋದನ್ನ. ಇದು ಆ್ಯಸ್ ಯು ಕ್ಯಾನ್ ಸಿ ರೋಡ್ ಬಂದೈತಿ, ಇನ್ನೂ ಕಂಪ್ಲೀಟ್ ಆಗಿಲ್ಲದ. ಈ ಕಡೆದು ಹೋಗ್ಬೇಕು ನಾವು. ಈ ಕಡೆದು ಹೋದ್ರೆ ನಡೀತಿ, ಈ ಕಡೆದು ಹೋದ್ರೆ ನಡೀತಿ. ಬೆಟರ್ ಇಲ್ಲಿ ಯಾರಿಗಾರ ಕೇಳೋನು. ದಾದಾ ರೈಲ್ವೆ ಲೈನ್ಸ್. हाँ 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 ओके. So 4 मेगापिक्सल का कैमरा ऑन करके guys, as you can see in the front, ಮಂದಿಗೆ ಗುರ್ತಾಗುತ್ತೆ ಆನಿದ ವಿಷಯ. ಕ್ಯಾಮ್ರಾ ಎಲ್ಲ ನೋಡಿ ಶಾಕ್ ಆಗಿದಾರ ಅವ್ರು. ಸೊ ಈ ಕಡೆದು ಹೋದೈತೆ ಅನಿಸ್ತೈತಿ. ಲಾಸ್ಟ್ ಟೈಮ್ ಬಂದಿನ, ಬಟ್
ಎರಡು ಸರ್ತಿ ಬಸ್ಲಿ ಬೈನಿಲ್ಲ. ಸೊ ಬಸ್ ಸ್ಟ್ಯಾಂಡ್ದಿಂದ ರೋಡ್ ಬೇರೆ ಐತಿ. ಮ್ಯಾಪ್ ಹಾಕ್ಯಾರ ಬೆಟ್ರಲ್ಲ, ಹಂಗೆ ಅನ್ಸಕೈತಿ ನಂಗೆ ಭೀ. ಮ್ಯಾಪ್ ಹಾಕ್ಯಾರ ಬೆಟ್ರ್, ಎಲ್ಲ ಕೇಳ್ಕೊತ್ಕೊಂಡು ಹೋಗ್ತೈತಿ. Head southeast, then turn left. ಓಕೆ, Turn left. ಇಲ್ಲೇನು ಹೊಟ್ಟಿದಂಗಪ್ಪ ಯಾರ ಈ MS ತೇರಾ ಪಾಸಿಂಗ್ ಬರ್ದಿದ್ರು. ಮಹಾರಾಷ್ಟ್ರ ಸೊಲ್ಲಾಪುರ್ ತೇರಾ. ಇನ್ನು ಭಾಳ ಲಾಂಗ್ ಕಟ್ ಬೀಳ್ತಿ. ಯಾವುದೇ ಸೈಡ್ 2 ಕಿಲೋಮೀಟ್ರ್ ಹೆಚ್ಚು ಬೀಳತಿದೆ ಅದು. ಹೋಗುತ್ತೆ ಮುಂದೆ ಭೀ ಹಿಂಗೆ ಸೇಮ್ ರೂಟ, ಯಾಕಂದ್ರೆ ಅಲ್ಲಿ ರೋಡ್ ಕ್ಲೋಸ್ ಐತದ. ಸೊ ಇಲ್ಲಿಂದ ಒಂದು ಲೆಫ್ಟ್ ಹೋಗೋದೈತಿ. ಇದು ಮೇನ್ ರೋಡ್ ಐತದ, ಅಲ್ಲಿಂದ ರೈಟ್ ಅನಿಸಿ ರೈಟ್ ಹೋಗಿ ದೆನ್ ಇಮಿಡಿಯೇಟ್ ಲೆಫ್ಟ್ ಹೋಗೋದ. ಸೊ ಗೈಸ್ ರೀಚ್ಡ್ ಕ್ಲಿನಿಕ್. ಆ್ಯಕ್ಚುಲಿ ಗೋಪುರ ಸ್ವಿಚ್ ಆಫ್ ಆಯಿತು, ಚಾರ್ಜಿಂಗ್ ಮುಗೀತು. ಸೊ ದಿಸ್ ಇಸ್ ದ ಕ್ಲಿನಿಕ್, ನಿಧಿ ಜಾಯಿಂಟ್ ಕೇರ್. ದೆನ್ ಈಗ ತೋರಿಸ್ಕೊಂಡು ಬರ್ತಾವೆ.